ನಮಸ್ತೆ ಗೆಳೆಯರೆ. ಮೈಸೂರಿಂದ ನಮ್ಮ ಗೋಪ್ರಿಯ ಸಸ್ಯಪ್ರೇಮಿ ಪ್ರಕೃತಿ ಆರಾಧಕಿ ಗಾಯತ್ರಮ್ಮ ಬಂದಿದ್ದಾರೆ. ನಿಮ್ಮ ನಿಜವಾಗ್ಲೂ ಪ್ರಕೃತಿ ತನಗೋಸ್ಕರ ಕರೆಸ್ಕೊಂಡಿರುವಂತಹ ದೇವತೆ ಅನ್ಬಿಟ್ಟು ಪ್ರಕೃತಿಯೊಡನೆ ಬದುಕ್ತಾ ಇದ್ದಾರೆ. ಅವ್ರಿಗೆ ಈ ದೇವರಥದ ಪರಿಚಯ ಮಾಡಿಸ್ಕೊಡ್ತೀನಿ. ದೇವರಥ ಅಂದ್ರೆ ಇದನ್ನ ನಮ್ಮ ಸಪ್ತ ಚಕ್ರಗಳ ಆಧಾರದಲ್ಲಿ ಮಾಡಲಾಗುತ್ತೆ. ರಥಾಕಾರ ಶಿಲ್ಪಿ ಅಂತಾನೆ ಬೇರೆ ಇರ್ತಾರೆ. ಮಹಾಭಾರತದ ಎಲ್ಲ ರಥಗಳನ್ನು ಮಾಡಿದವರು ಅದೇ ಆ ವಂಶದವರು. ಇವತ್ತು ಉಳ್ಕೊಂಡಿದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ಒಂದು ಫ್ಯಾಮಿಲಿ ಅಷ್ಟೇ. ಅದು ಇನ್ನು ಅವ್ರ ಮಕ್ಕಳೇನೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹೊಟ್ಟೋದ್ರೆ ರಥಾಕಾರ ಶಿಲ್ಪಿಗಳ ಅಂತ್ಯ ಆಗುತ್ತೆ, ಮತ್ತೆ ಬೆಳವಣಿಗೆ ಆಗೋದಿಲ್ಲ. ಆದ್ರೂ ನಮಗ್ ಗೊತ್ತಿರೋ ಹಾಗೆ ಮಯಮಾತ, ಮಾನಸಾರ, ಸಮರಾಂಗಣ ಸೂತ್ರಧಾರ, ಮನುಷ್ಯಾಲಯ ಚಂದ್ರಿಕಾ ಇವುಗಳೆಲ್ಲರ ಆಧಾರದಿಂದ ಈ ರಥಾಕಾರವನ್ನ ನಿರ್ಮಿಸಿದೆ. ಇದು ಆಕ್ಚುಲಿ ಸಹಸ್ರಾರು ಚಕ್ರ. ಅದು ನೋಡಿ ತಲೆ ಮೇಲಿರುತ್ತೆ. ಅದಾದ್ಮೇಲೆ ಇದು ಆಜ್ಞಾ ಚಕ್ರ ನೋಡಿ ಇಲ್ಲಿರುತ್ತೆ. ಅದಾದ್ಮೇಲೆ ವಿಶುದ್ಧ ಚಕ್ರ ಇಲ್ಲಿರುತ್ತೆ. ಅದಾದ್ಮೇಲೆ ಹೃದಯದಲ್ಲಿ ಅನಾಹತ ಚಕ್ರ ಇರುತ್ತೆ. ಅದಾದ್ಮೇಲೆ ಮಣಿಪೂರಕ ಇರುತ್ತೆ, ಸ್ವಾಧಿಷ್ಠಾನ ಇರುತ್ತೆ, ಮೂಲಾಧಾರ ಇರುತ್ತೆ. ಈ ಮೂಲಾಧಾರ ಇಲ್ಲಿ ಬರುತ್ತೆ. ಇದು ಸಪ್ತಚಕ್ರಗಳ ಒಂದು ವರ್ಣನೆ. ಇವುಗಳಲ್ಲಿ ರಥ ಅಂದ್ರೆ ದೇವರಥ ಅಂದ್ರೆ ಎಲ್ಲ ಮುಕ್ಕೋಟಿ ದೇವತೆಗಳಿರ್ತಾರೆ, ಗೋವಿನ ಹಾಗೆ. ಆ ಮುಕ್ಕೋಟಿ ದೇವತೆಗಳ ಒಂದು ಸಮ್ಮಿಲನ ಇದು. ನೋಡಿ ಮೇಲಿರದೆ ನೀಲ ಸರಸ್ವತಿ, ಸಹಸ್ರದಳ ಕಮಲದಲ್ಲಿದ್ದಾರೆ ನೀಲ ಸರಸ್ವತಿ. ಅದಾದ್ಮೇಲೆ ಶ್ರೀ ಮಹಾವಿಷ್ಣು ನೋಡಿ. ಶ್ರೀ ಮಹಾವಿಷ್ಣುವಿನ ಧರ್ಮಪತ್ನಿಯರು ನೋಡಿ, ಶ್ರೀದೇವಿ, ಭೂದೇವಿ, ಅಷ್ಟಲಕ್ಷ್ಮಿ ಅಂತಾರೆ ಇವ್ರನ್ನ. ಅವ್ರ ಕೆಳಗಡೆ ಬರದೆ ಆ ತಂದೆ ಅವತಾರ ಪರಶುರಾಮ, ನರಸಿಂಹ, ಮತ್ತೆ ನಮ್ಮ ಆಂಜನೇಯ ಸ್ವಾಮಿ, ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ. ಅವ್ರ ಕೆಳಗಡೆ ಲೈನ್ ಇದೆ, ಅದು ಬಾಲಾಜಿ, ತಿರುಪತಿ ಬಾಲಾಜಿ. ಈ ಕಡೆ ನೋಡಿ ಸ್ವಸ್ತಿಕ ಇದೆ, ಈ ಕಡೆ ಸುದರ್ಶನ ಚಕ್ರ ಇದೆ. ಅಲ್ಲಿಂದ ಶೈವರು ಶುರುವಾಗ್ತಾರೆ. ಶಿವ ಮಹಾಮೃತ್ಯುಂಜಯ, ಗಣಪತಿ, ಸುಬ್ರಹ್ಮಣ್ಯ. ಅಲ್ಲಿಂದ ಕೆಳಗಡೆ ಶಿವಗಣ, ಶಿವಪತ್ನಿ, ಮತ್ತೆ ನೋಡಿ ಇಲ್ಲಿ ಅನ್ನಪೂರ್ಣೆ ಇಲ್ಲಿದ್ದಾರೆ. ಇಲ್ಲಿ ವಿಷ್ಣು ಸ್ತ್ರೀ ರೂಪ ವಾರಾಹಿ ದೇವಿ ಇದ್ದಾರೆ. ಇಲ್ಲಿ ದುರ್ಗಾ ಪರಮೇಶ್ವರಿ ಇದ್ದಾರೆ. ಶಿವಪತ್ನಿಯ ಸರ್ವಶಕ್ತಿ ಸ್ವರೂಪ ಇದು ಈ ದುರ್ಗಾ ಪರಮೇಶ್ವರಿ. ಇದೇ ಶೇಪ್ ಅಲ್ಲೇ ಪಾರ್ಲಿಮೆಂಟ್ ಭವನ ಹೊಸದ್ ಮಾಡಿರೋದು ಈ ಯಂತ್ರದ ರೂಪದಲ್ಲಿ. ಇಲ್ಲಿಂದ ದಶಮಹಾವಿದ್ಯೆ ಬರುತ್ತೆ ನೋಡಿ. ವೈಷ್ಣವ ಸಿದ್ಧಾಂತ, ಶಾಕ್ತ ಸಿದ್ಧಾಂತ, ಶೈವ ಸಿದ್ಧಾಂತ, ಗಾಣಪತ್ಯ ಸಿದ್ಧಾಂತ ಎಲ್ಲ ಬರುತ್ತೆ. ಇಲ್ಲಿ ದಶಮಹಾವಿದ್ಯೆಯರು ಕಾಳಿ, ತಾರ, ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತಿಕ, ಧೂಮವತಿ, ಬಗಲಾಮುಖಿ, ಮಾತಂಗಿ, ಕಮಲ, ಇಷ್ಟು ಬಂದು ಎಲ್ಲ ಯಂತ್ರಗಳ ಆಧಾರವಾಗಿ ಲಕ್ಷ್ಮೀ ಹೃದಯ ಕಮಲ ಕೂತಿದ್ದಾರೆ. ಇವ್ರನ್ನ ನಡೆಸ್ಕೊಂಡು ಹೋಗ್ತಾ ಇರೋದೇ ಗುಹ್ಯಕಾಳಿ ನೋಡಿ. ಇವರು ಗುಹ್ಯಕಾಳಿ ಅಂತ ನೋಡಿ. ಇವರು ಮಹಾಮೃತ್ಯುಂಜಯ, ಮಾರ್ಕಂಡೇಯ ನಿರ್ಮಿತ ಮಹಾಮೃತ್ಯುಂಜಯ. ಇವರು ರಥದ ಮೇಲೆ ನಡೆಸ್ಕೊಂಡು ಹೋಗ್ತಾರೆ. ಒಂದು ಕಡೆ ನಿಲ್ಲದಲ್ಲಿ, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು ಅಂತ. ರಥ ಅನ್ನೋದು ನಮ್ಮನ್ನ ಎಲ್ಲೂ ನಿಲ್ಬಾರ್ದು. ಕಿತ್ತಟಿಗಳು ನಾವೆಲ್ಲ ಮನೆ 30-40 ಸೈಟ, ಕಾರ್ನರ್ ಸೈಟ ಅಂತ ಜೀವನ ಎಲ್ಲ ನಾವು ಒದ್ದಾಡ್ತಾ ಇದೀವಿ ಲೈಫಲ್ಲಿ. ಹಂಗಿದ್ರೆ ನಾವು ದೇವರ ಹತ್ರ ನಾನು ಅಶ್ವತ್ಥ ವೃಕ್ಷ ಹಾಕ್ತೀನಿ ದೇವರ ಅಂದಿದ್ರೆ ಒಂದ್ ಸೈಟ್ ಕೊಟ್ಟು ನಮ್ಮನ್ನ ಹಾಕ್ಬಿಡ್ತಿದ್ರು. ಅಲ್ಲಿ ದೇವರ ಹತ್ರ ಸ್ಟೈಲ್ ಮಾಡಿ ನಾವು ನಮ್ಗೆ ಕಾಲ್ ಬೇಕು, ಓಡಾಡ್ಬೇಕು, ಊರೆಲ್ಲ ತಿರುಗ್ಬೇಕು ಅಂತ ಹೇಳಿ ಇಲ್ಲಿ ಬಂದು ನಾವು ಒಂದ್ ಕಡೆ ನೆಲೆ ಇರಬೇಕು, ಪಾಯ ಹಾಕೋಬೇಕು ಅಂತ ಉಲ್ಟಾ ಹೊಡಿತಿದೀವಿ. ಅದಕ್ಕೆ ದೇವರಿಗೆ ನಾವು ಇಷ್ಟ ಆಗಲ್ಲ. ಅಲ್ಲಿ ಹೇಳಿದ್ದೊಂದು, ಇಲ್ಲಿ ಮಾಡೋದೊಂದು. ಹಾಗೆ ಈ ರಥ ಇರೋದೇ ತಿರುಗು ಅಂತ ಹೇಳೋದು. ತಿರುಗಪ್ಪ, ತಿರುಗು ಅಂತ ಹೇಳೋದು. ಈ ರಥವನ್ನ ಪೂರಿ ಜಗನ್ನಾಥ ರಥದ ಆಕೃತಿಯಲ್ಲಿ ಮಾಡಿದೀವಿ. ಧನ್ಯವಾದ. ಗಾಯತ್ರಮ್ಮನ ಜೊತೆ ಅಹೋರಾತ್ರ.